ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಲೈವ್ ಅಪ್ಡೇಟಲ್ಲಿ ಏನೆಲ್ಲ ಆಗ್ತದೆ ಅಂತ ತಿಳ್ಕೊಬರೋಣ. ಸೊ ಇವತ್ತಿನ ಲೈವ್ ಅಪ್ಡೇಟಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಸ್ಪರ್ಧಿಗಳು ಒಂದು ವಿಷಯದ ಬಗ್ಗೆ ತುಂಬ ಚರ್ಚೆ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಗಿಲ್ಲಿಯವರು ತುಂಬ ಸೈಲೆಂಟ್ ಆಗಿಬಿಟ್ಟಿದ್ದಾರೆ, ಯಾಕೋ ಏನೋ ಗೊತ್ತಿಲ್ಲ ಇವತ್ತು. ಸೊ ಸುಮ್ಮನೆ ಒಂದು ಕಡೆ ಕೂತ್ಕೊಂಡು ಸುಮ್ಮನೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಬನ್ನಿ ಏನಾಗಿದೆ, ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದೆ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ನಿಮಗೆಲ್ಲ ಗೊತ್ತೇ ಇರ್ಬೋದು, ಸೊ 6ನೇ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಂಥವರು ಸೊ ನಮ್ಮ ಚಂದ್ರಪ್ರಭಾ ಅವರು. ಸೊ ಚಂದ್ರಪ್ರಭಾ ಅವರು ನಿನ್ನೆ ಮಾಡಿದಂತಹ ಎಡವಟ್ಟಿಂದ ಮನೆ ಮಂದಿಗೆ ತುಂಬ ಆಶ್ಚರ್ಯವಾಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಸುದ್ದಿ ಮಾತ್ರ ಅವರ ತಲೆಯಲ್ಲಿ ತುಂಬ ಸುತ್ತಾಡ್ತಾ ಇದೆ. ಸೊ ಈ ಒಂದು ವಿಚಾರ ಮಾತ್ರ ಎಲ್ಲ ಸ್ಪರ್ಧಿಗಳ ತಲೆಯಲ್ಲಿ ಇದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ನಿನ್ನೆ ಕಿಚ್ಚ ಸುದೀಪ್ ಅವರು ರಿಷಾ ಅವರ ಬಗ್ಗೆ ಅಂದರೆ ಅವರು ಮನೇಲಿ ಇರಬೇಕೋ ಬೇಡವಾ ಅನ್ನೋ ಟೈಮ್ನಲ್ಲಿ ಏನು ಮಾಡ್ತಾರೆ, ಸೊ ಎಲ್ಲ ಕನ್ಸ್ಟ್ರಕ್ಷನ್ ರೂಮಲ್ಲಿ ಅವರ ಡಿಸಿಷನ್ನ ತಿಳಿಸೋಕೆ ಹೋಗಿರ್ತಾರೆ. ಅಂಥ ಸಮಯದಲ್ಲಿ ಚಂದ್ರಪ್ರಭಾ ಅವರು ಯಾಕೆ ಬಿಗ್ ಬಾಸ್ ಮನೆಯಿಂದ ಸಡನ್ಲಿ ಎದ್ದು ಹೊರಗಡೆ ಅಂದರೆ ಮುಖ್ಯದವರಿಂದ ಹೊರಗಡೆ ಹೋಗ್ತಾರೆ. ಸೊ ಅದಾದ ಬಂದ ಬಳಿಕ ಮತ್ತೆ ಯಾಕೋ ಒಂಥರ ಮೂಡ್ ಅಪ್ಸೆಟ್ ಆಗಿರುತ್ತೆ. ಸೊ ಏನೋ ಸುಮ್ಮನೆ ಸೈಲೆಂಟಾಗಿ ಕೂತಿರ್ತಾರೆ, ಯಾಕೆ ಅಂತ ಏನೂ ಗೊತ್ತಿರಲ್ಲ. ಬಟ್ ಅಲ್ಲಿ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ಎಲ್ಲ ಅಂದರೆ ರಿಷಾ ಅವರ ಡಿಸಿಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಸೊ ಯಾರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿ ಇಷ್ಟಪಡ್ತೀರಾ ಅಂದಾಗ ಸೊ ನಮ್ಮ ಚಂದ್ರಪ್ರಭಾ ಅವರು ಕೈ ಎತ್ತಿ ಹೇಳ್ತಾರೆ, ಸೊ ನಾನು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಸೊ ಆಗ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ, ಸೊ ನಮಗೆ ಕಳ್ಸ್ಕೊಡೋ ಖುಷಿ ಇದೆ, ಬಟ್ ನಾವು ಬಿಗ್ ಬಾಸ್ನ ರೂಲ್ಸ್ನ ಪಾಲನೆ ಮಾಡಲೇಬೇಕು. ಸೊ ಇಲ್ಲಿ ನಾವು ನೀವು ಆಯ್ಕೆ ಮಾಡೋದಾಗಿದ್ದರೆ ಸೊ ನಾನು ಎಲ್ಲರನ್ನೂ ಹೊರಗಡೆ ಕಳಿಸ್ಬಿಡ್ತಿದ್ರೆ, ಸೊ ಆ ಜಾಗಕ್ಕೆ ಬೇರೆಯವ್ರ ತಂದು ನಿಲ್ಲಿಸ್ಬಿಡ್ತಿದ್ದೆ. ಬಟ್ ಇಲ್ಲಿ ಫ್ಯಾನ್ಸ್ಗಳು ಆಯ್ಕೆ ಮಾಡ್ತಾರೆ ಯಾರು ಮನೇಲಿ ಇರಬೇಕು, ಯಾರು ಹೊರಗಡೆ ಹೋಗಬೇಕು ಅಂತ. ಸೊ ವೇಟ್ ಮಾಡಿ ನೋಡೋಣ ಯಾರು ಹೋಗ್ತಾರೆ ಅಂತ ಕೂಡ ಹೇಳಿದರು. ಸೊ ಇಂಥ ಸಮಯದಲ್ಲಿ ಫೈನಲ್ ಆಗಿ ಅಂದರೆ ಎಲಿಮಿನೇಷನ್ ಲೀಸ್ಟಲ್ಲಿ ಇದ್ದಂಥ 4 ಜನ ಸ್ಪರ್ಧಿಗಳಲ್ಲಿ ಈಗ 2 ಜನ ಸೇವ್ ಆಗ್ತಾರೆ. ಸೊ ಇನ್ನುಳಿದಂಥವ್ರು 2 ಜನ, ಯಾರಪ್ಪ ಅಂದರೆ ನಮ್ಮ ಕಾಕ್ರೋಚ್ ಸುದಿ ಮತ್ತು ಚಂದ್ರಪ್ರಭಾ. ಸೊ ಚಂದ್ರಪ್ರಭಾ ಮತ್ತು ಕಾಕ್ರೋಚ್ ಸುದಿ ಇವರಿಬ್ಬರಲ್ಲಿ ಯಾರು ಮನೆಗೆ ಹೋಗ್ತಾರೆ ಅನ್ನೋದು ತುಂಬ ಜನಕ್ಕೆ ಚರ್ಚೆ ಕೂಡ ಇತ್ತು. ಅಂದರೆ ಬಿಗ್ ಬಾಸ್ ಮನೇಲಿ ತುಂಬ ಆಶ್ಚರ್ಯಕರವಾಗಿತ್ತು ಯಾರು ಹೋಗ್ತಾರೆ ಅಂತ. ಸೊ ಅಂಥ ಸಮಯದಲ್ಲಿ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ, ಸೊ ಕಾಕ್ರೋಚ್ ಅವರಿಗೆ ಆಲ್ರೆಡಿ ನಿಮ್ಗೊಂದು ಪವರ್ ಇದೆ, ಸೊ ಆ ಪವರ್ನ ಯೂಸ್ ಮಾಡಿಕೊಂಡು ನೀವು ಈ ವಾರ ಕೂಡ ಇಲ್ಲೇ ಇರ್ಬೋದು, ಅಂದರೆ ಇನ್ಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಇರ್ಬೋದು. ಬಟ್ ಈ ಒಂದು ಪವರ್ ಯೂಸ್ ಮಾಡಿದ್ಮೇಲೆ ಮತ್ತೆ ನಿಮಗೆ ಎಲ್ಲಿ ಅನ್ವಯವಾಗಲ್ಲ. ಸೊ ಒಂದು ಸಾರಿ ಯೂಸ್ ಮಾಡಿದ್ಮೇಲೆ ಮುಗೀತು ಅಂತ ಹೇಳ್ತಾರೆ. ಸೊ ಹಾಗಾಗಿ ಯಾರು ನಮ್ಮ ಕಾಕ್ರೋಚ್ ಸುದಿಯವರು ಆ ಪವರ್ನ ಯೂಸ್ ಮಾಡ್ತಾರೆ ಅಂತಲೇ, ಇಮ್ಯುನಿಟಿ ಪವರ್ನ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ನಮ್ಮ ಚಂದ್ರಪ್ರಭು ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕಾಗುತ್ತೆ. ಸೊ ಅಲ್ಲಿ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ 5 ನಿಮಿಷ ನಿಮಗೆ ಟೈಮ್, ಸೊ ನಿಮಗೆ 5 ನಿಮಿಷ ಟೈಮ್ ಕೊಡ್ತೀನಿ, ಏನೆಲ್ಲ ಮಾತಾಡ್ಕೋಬೇಕು ಏನು ಮಾಡಬೇಕು ಅನ್ಸುತ್ತೋ ಸೊ ಅದನ್ನ ಮುಗಿಸ್ಕೊಂಡು ಬೇಗ ಬನ್ನಿ, ನಾನು ಸ್ಟೇಜ್ ಮೇಲೆ ಕಾಯ್ತಾ ಇರ್ತೀನಿ ಅಂತಲೂ ಕೂಡ ಹೇಳ್ತಾರೆ. ಬಟ್ ಇಲ್ಲಿ ಚಂದ್ರಪ್ರಭು ಅವರು ಯಾರ ಜೊತೆನೂ ಕೂಡ ಮಾತಾಡಲ್ಲ. ಸೊ ಅಲ್ಲಿಂದ ಸಡನ್ಲಿ ಆ ಒಂದು ಸೆಕೆಂಡ್ಸ್ನಲ್ಲೂ ಸಹ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಲ್ಲಿ ತುಂಬ ಜನ ಕೇಳ್ತಾರೆ, ಏಕೆ ಏನಾಯಿತು, ಯಾಕೆ ಅಪ್ಸೆಟ್ ಆಗಿದ್ದೀರಾ, ಯಾಕೇನೋ ಮಾತಾಡ್ತಾ ಇಲ್ಲ, ದಯವಿಟ್ಟು ಹೇಳಿ ಅಂತ ಕೇಳ್ತಾ ಇರ್ತಾರೆ. ಬಟ್ ಆದರೆ ಅವ್ರು ಏನೂ ಆನ್ಸರ್ ಮಾಡಲ್ಲ. ಬಟ್ ಆದರೆ ರಕ್ಷಿತಾಗೆ ಹಗ್ ಮಾಡಿ ಮತ್ತು ಕಿಲ್ಲಿಗೆ ಹಗ್ ಮಾಡಿಬಿಟ್ಟು ಹೋಗ್ತಾರೆ. ಸೊ ಕಾವ್ಯ ಅವರು ಹೇಳ್ತಾರೆ, ದಯವಿಟ್ಟು ನಿಮ್ಮ ಮನಸ್ಸಲ್ಲಿರೋ ನೋವು ಏನು, ದಯವಿಟ್ಟು ಹೇಳಿ ಹೋಗಿಬಿಡಿ ದೂರ ನಿಂತ್ಕೊಂಡು ಅಂತ ಹೇಳ್ತಾರೆ. ಬಟ್ ಇಲ್ಲಿ ಯಾರೂ ಹೇಳೋದೇ ಇಲ್ಲ. ಸೊ ಈ ಒಂದು ವಿಚಾರ ಮಾತ್ರ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ತುಂಬ ಚರ್ಚೆ ಆಗ್ತಾಯಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಗಿಲ್ಲಿ ಮತ್ತು ಕಾವ್ಯ ಅವರು ತುಂಬ ಮೂಡ್ ಅಪ್ಸೆಟ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕೆ ಚಂದ್ರಪ್ರಭು ಅವರು ಈ ರೀತಿ ಮಾಡ್ದ ಅನ್ನೋ ಒಂದು ವಿಚಾರದ ಬಗ್ಗೆ ಮಾತಾಡ್ತಾ ತುಂಬ ಚರ್ಚೆ ಕೂಡ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇವತ್ತಿನ ಬಿಗ್ ಬಾಸ್ ಮನೆಯಲ್ಲಿ ಆಲ್ಮೋಸ್ಟ್ ಬೆಳಗ್ಗೆಯಿಂದ ಮಧ್ಯಾಹ್ನ ಒಂದು 12 ಗಂಟೆವರೆಗೂ ಮಾತ್ರ ಈ ಒಂದು ಚರ್ಚೆನೂ ಕೂಡ ತುಂಬ ನಡೆದಿದೆ. ಯಾಕೆ ಚಂದ್ರಪ್ರಭು ಅವರು ಈ ರೀತಿ ಮಾಡಿದ್ರು, ಯಾವ ವಿಚಾರಕ್ಕಾಗಿ ಅನ್ನೋದು ತುಂಬ ಜನಕ್ಕೆ ಡೌಟ್ಸ್ ಕೂಡ ಇದೆ. ಸೊ ನಮಗೂ ಕ್ಲಿಯರಾಗಿ ಗೊತ್ತಾಗಿಲ್ಲ ಏನಪ್ಪ ಅಂತ ಇದು. ಸೊ ನೋಡಬೇಕು ಏನಾಗುತ್ತೆ ಅಂತ, ಇವತ್ತಿನ ಎಪಿಸೋಡ್ನಲ್ಲಿ ಏನಾದರೂ ಗೊತ್ತಾಗುತ್ತಾ ಅಂತ. ಸೊ ಈ ಒಂದು ವಿಚಾರ ಮಾತ್ರ ಇವತ್ತು ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಲ್ಲಿ ತುಂಬ ಚರ್ಚೆ ಕೂಡ ನಡೀತಾ ಇರುವಂಥದ್ದು. ಸೊ ಈ ಒಂದು ಚರ್ಚೆಗೆ ಯಾವುದೇ ಥರದ ಆನ್ಸರ್ಗಳು ನಮಗೆ ಸಿಗ್ತಾ ಇಲ್ಲ. ಬಟ್ ಲೈವ್ ಅಪ್ಡೇಟಲ್ಲಿ ಏನಾಗ್ತಾ ಇದೆ ಅಂದರೆ, ಸೊ ಕೆಲವೊಂದಿಷ್ಟು ವರ್ಡ್ಗಳನ್ನ ಮ್ಯೂಟ್ ಮಾಡ್ತಾ ಇದ್ದಾರೆ, ಅಂದರೆ ಅವ್ರು ಮಾತಾಡುವಂತಹ ಪದಗಳನ್ನ ಮ್ಯೂಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಮಗೆ ಸರಿಯಾಗಿ ಅಪ್ಡೇಟ್ ಸಹ ಸಿಗ್ತಾ ಇಲ್ಲ. ಸೊ ನಾವು ಬಿಗ್ ಬಾಸ್ ಕಡೆಯಿಂದ ಬಂದಂಥ ಪ್ರೋಮೋ ನೋಡಿಕೊಂಡು ಸೊ ಆ ಒಂದಿಷ್ಟು ಅಪ್ಡೇಟ್ಗಳು ನಮಗೆ ಸಿಗ್ತವೆ ಅಂತಲೂ ಕೂಡ ಹೇಳ್ಬೋದು. ಸೊ ಇವತ್ತಿನ ಅಪ್ಡೇಟ್ ಲೈವ್ ಅಪ್ಡೇಟಲ್ಲಿ ಇಷ್ಟೆಲ್ಲ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಲೈವ್ ಅಪ್ಡೇಟ್. ಬಾಯ್ ಬಾಯ್ ಫ್ರೆಂಡ್ಸ್.